ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ನನ್ನ ಫ್ರೆಂಡು ಗದಗ್ದವರು ಅಲ್ಲಿನ ಒಂದು ಫೇಮಸ್ ಆಗಿರುವಂತಹ ಒಂದು ಚಕ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬಾ ಈಸಿ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತಂದರೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 2 ಗ್ಲಾಸು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. ನೀವು ಯಾವುದರಿಂದ ಮಾಡ್ತಿರೋ ಅದರಿಂದ ನೀವು ಮೆಜರ್ಮೆಂಟ್ನ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇಲ್ಲಿ ಲೋಟ ತೊಗೊಂಡಿದ್ದೀನಿ ಅಂತ ನೀವು ಲೋಟನೇ ತೊಗೋಬೇಕಂತೇನಿಲ್ಲ, ಬಟ್ಟಲು ಕೂಡ ತೊಗೋಬಹುದು. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತೊಗೊಂಡ್ಬಿಟ್ಟು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಇಲ್ಲಿ ಹುರುಗಡ್ಲೆ 1 ಗ್ಲಾಸಷ್ಟು ತೊಗೋಬೇಕಾಗುತ್ತೆ. ಆವಾಗ ಕರೆಕ್ಟಾಗಿರುತ್ತೆ ನೋಡಿ. ಈ ಥರ ಆಗಬೇಕು ಪೌಡ್ರು ನೋಡಿ. ಇದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಬೇಕು. ಹಾಗೆ ಒಂದು ಕಡೆ ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀವಿ. ಆಮೇಲೆ ಈ ಕಡೆ ಒಂದು ಬಿಸಿ ನೀರು ಮಾಡ್ಕೊಳ್ಳೋಕೆ ಇಟ್ಟಿದ್ದೀವಿ. ಹಾಗೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇಲ್ಲಿ ನಾನು ಓಂಕಾಳನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಕರಿ ಎಳ್ಳನ್ನು ಕೂಡ ಹಾಕೋತಾ ಇದ್ದೀವಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಬಿಳಿ ಎಳ್ಳು ಕೂಡ ಹಾಕೋಬೋದು. ಆದರೆ ಕರಿ ಎಳ್ಳು ಹಾಕೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಕರೆದ ಮೇಲೆ, ಅದಕ್ಕೋಸ್ಕರ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದಕ್ಕೆ ನಾವು ಖಾರನ ಜಾಸ್ತಿ ಹಾಕ್ತಾ ಇದ್ದೀವಿ. ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ನೀವು ಹಾಕೋಬಹುದು. ಇಲ್ಲಿ ಕಾಯ್ದಿರುವಂತಹ ಎಣ್ಣೆ ಈ ಸೌಟಿಂದ 1 ಸೌಟು ಹಾಕ್ಕೊಂಡಿದ್ದೀವಿ ಇಲ್ಲಿ. ನೀವು ಜಾಸ್ತಿ ಹಿಟ್ಟನ್ನು ತಗೊಂಡ್ರೆ 2 ಸೌಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸೌಟ್ ಮಾತ್ರ ಹಾಕ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಬಿಸಿ ನೀರು ಇಟ್ಟಿದ್ದೀವಲ್ಲ ಕಾಯೋದಕ್ಕೆ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಇವಾಗ ಕಡಚಿಯಿಂದ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಹಾಗೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತಷ್ಟು ಹೊಸ ಹೊಸ ರುಚಿಗಳು ತೊಗೊಂಡು ಬರ್ತಾ ಇರ್ತೀವಿ ಹೀಗೆ. ಆಮೇಲೆ ಬೇರೆ ಬೇರೆ ಸ್ಟೇಟ್ದು ಕೂಡ ನಾವಿಲ್ಲಿ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿರುವಂತಹ ರೆಸಿಪಿಗಳು ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಈಸಿಯಾಗಿ ಮಾಡಿದ್ರು ಅಂತಂದರೆ ಒಂದು 5 ನಿಮಿಷದಲ್ಲಿ ಮಾಡಿಬಿಟ್ರು ಫ್ರೆಂಡ್ಸ್ ನೋಡಿ. ಇವಾಗ ಈ ಥರ ಕಲಿಸ್ಕೋಬೇಕು. ಆಮೇಲೆ ಒಂದು ಸೈಡ್ ಮಾತ್ರ ನಾವು ನೀರು ಹಾಕಿಬಿಟ್ಟು ಕಲಿಸ್ಕೊತಾ ಇರೋದು. ಇನ್ನೊಂದು ಸೈಡು ಪುಡಿ ಹಿಟ್ಟನ್ನು ಹಾಗೆ ಇಟ್ಟಿದ್ದೀವಿ. ಒಂದೇ ಸಾರಿ ಕಲಿಸ್ಕೊಂಡ್ಬಿಟ್ರೆ ಇದ್ರದ್ದು ಜಿಗಿ ಏನಿರುತ್ತಲ್ವ ಅದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟಷ್ಟೇ ನೀರನ್ನು ಹಾಕಿಬಿಟ್ಟು ನಾದ್ಕೊಳ್ತಾ ಇರಬೇಕು ನೋಡಿ. ಈ ಥರ ಬರಬೇಕು ಹದ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ನೀವು. ಯಾರು ಮಾಡಿಲ್ವೋ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಏನೇನು ಹಾಳಾಗಲ್ಲ, ಅಷ್ಟು ಸೂಪರ್ ಆಗಿರುವಂತಹ ಒಂದು ರೆಸಿಪಿ. ಹಬ್ಬಗಳಲ್ಲಿ ಇದನ್ನು ಮಾಡ್ಕೋಬಹುದು. ನಾವು ಇಲ್ಲಿ ದಸರಾಕ್ಕೆ ಅಂಥೇಳಿ ಮಾಡ್ಕೊಳ್ತಾ ಇರೋದು ನೋಡಿ. ಈ ಥರ ಮಾಡಿಬಿಟ್ಟು ಇದರಲ್ಲಿ ಹಾಕೋಬೇಕು ಡಬ್ಬದಲ್ಲಿ ನೋಡಿ. ಚಕ್ಲಿ ಡಬ್ಬ ಇರುತ್ತಲ್ವಾ ಅದು, ಅದರಲ್ಲಿ ಈ ಥರ ಇನ್ನೂ ಸ್ವಲ್ಪ ಗ್ಯಾಪ್ ಇದೆ ನೋಡಿ, ಅಲ್ಲಿವರೆಗೂ ಬಿಡಬೇಕು. ಆಮೇಲೆ ಇದನ್ನು ನಾವು ಕೂಡಿಸ್ಕೊಳ್ಬೇಕಾಗುತ್ತೆ. ಈ ಥರ ಕೂಡಿಸ್ಕೋಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ. ಈ ಥರ ಮುಚ್ಕೊಳ್ಬೇಕು ನೋಡಿ, ಈ ಥರ. ಆಮೇಲೆ ಇವಾಗ ಒಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಒತ್ಕೊಳ್ಬೇಕಾಗುತ್ತೆ ಈ ಥರ ಎಲ್ಲನೂ ನೋಡಿ. ಇಷ್ಟಿಷ್ಟೇ. ನಿಮ್ಗೆ ಎಷ್ಟೆಷ್ಟು ಬೇಕೋ, ದೊಡ್ಡದು ಬೇಕಾದರೆ ದೊಡ್ಡದಾಗಿ ಮಾಡ್ಕೋಬಹುದು, ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬಹುದು. ಚಕ್ಲಿ ಅಂದರೆ ಇಷ್ಟಿಷ್ಟಿದ್ರೇ ತುಂಬ ಚೆನ್ನಾಗಿ ನೋಡೋದಕ್ಕೆ ಕಾಣಿಸುತ್ತಲ್ವಾ, ಹಾಗೆ ತಿನ್ನೋದಕ್ಕೂ ಅಂತೂ ಕೇಳಬೇಡಿ ಫ್ರೆಂಡ್ಸ್. ಅಷ್ಟೊಂದು ಸೂಪರಾಗಿರೋಂತಹ ಒಂದು ರೆಸಿಪಿ. ಇವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಥ್ಯಾಂಕ್ ಯು ಮೈ ಡಿಯರ್. ಈ ರೆಸಿಪಿನ ನೀವು ನಮಗೆ ಶೇರ್ ಮಾಡಿದಕ್ಕೋಸ್ಕರ ನೋಡಿ. ಇವಾಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು, ಈ ಥರ ಬಿಡಬೇಕು ನೋಡಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕರೆದುಕೊಳ್ಳಿ. ಇಲ್ಲಾಂತಂದರೆ ಹೈ ಫ್ಲೇಮ್ ಇಟ್ಟರೆ ಎಲ್ಲನೂ ಸೀದೋಗ್ಬಿಡುತ್ತಲ್ವಾ, ಅದಕ್ಕೆ ಈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀವೆಲ್ಲನೂ ಕರೆದುಕೊಳ್ಬೇಕು. ಇದನ್ನು ಸ್ವಲ್ಪ ಆಗೋವರೆಗೂ ನಾವು ಇಲ್ಲಿ ಮತ್ತೊಂದು ಪ್ಲೇಟಲ್ಲಿ ಇದನ್ನು ಚಕ್ಲಿನ ಒತ್ಕೋಬೇಕು. ಇವಾಗ ಈ ಕಡೆ ತಿರು ಹಾಕೋಬೇಕು. ಇದು ಆ ಥರ ಮಾಡೋದ್ರಿಂದ ನಾವು ಗ್ಯಾಸ್ ಕೂಡ ಉಳಿತಾಯ ಮಾಡಬಹುದು ಫ್ರೆಂಡ್ಸ್ ನೋಡಿ. ಇದಿವಾಗ ಆಗಿದೆ
ಮತ್ತೆ ಅದನ್ನು ಎತ್ಕೊಂಡ್ಬಿಟ್ಟು ಇವಾಗ ಮತ್ತೆ ನಾವು ಇಲ್ಲಿ ಪ್ಲೇಟಲ್ಲಿ ಮತ್ತೆ ಮಾಡ್ಕೊಂಡಿದ್ದೀವಲ್ಲ ಚಕ್ಲಿ ಅದನ್ನೆಲ್ಲಾನು ಇದರಲ್ಲಿ ಬಿಡಬೇಕು. ನೋಡಿ ಈ ಥರ. ಇವಾಗ ನೋಡಿ ನಮ್ಮ ಗರಿ ಗರಿಯಾಗಿರುವಂತಹ ಚಕ್ಲಿ ರೆಡಿ ಆಯಿತು. ಗದಗಿನ ಸೂಪರ್ ಆಗಿರುವಂತಹ ಚಕ್ಲಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ ನನಗೆ ಪಾಯಿಂಟ್ಸ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.